ಸರ್ಕಾರಿ ಶಾಲೆಗಳು ಮಕ್ಕಳ ಭವಿಷ್ಯ ರೂಪಿಸುವ ಪ್ರಮುಖ ಕೇಂದ್ರಗಳಾಗಿದ್ದು ಅವುಗಳ ಅಭಿವೃದ್ಧಿಗೆ ಸಮಾಜದ ಪ್ರತಿಯೊಬ್ಬರು ಕೈಜೋಡಿಸಬೇಕು ಎಂದು ಸಮಾಜ ಸೇವಕ ಸದಾನಂದ್ ಕರೆ ನೀಡಿದರು. ಕೊರಟಗೆರೆ ಪಟ್ಟಣದ ಗಿರಿನಗರ ಪಿಎಂ ಶ್ರೀ ಕರ್ನಾಟಕ ಪಬ್ಲಿಕ್ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಸುಮಾರು 35,000 ವೆಚ್ಚದಲ್ಲಿ ಟ್ರ್ಯಾಕ್ ಸೂಟ್ ಸಮವಸ್ತ್ರ ವಿತರಿಸಲಾಯಿತು. ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಮಾಜ ಸೇವಕ ಸದಾನಂದ್ ಮಾತನಾಡಿ, ಸರ್ಕಾರಿ ಶಾಲೆಯ ಶಿಕ್ಷಣವು ಮಕ್ಕಳಿಗೆ ಉತ್ತಮ ಭವಿಷ್ಯ ಕಟ್ಟಿಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು. ಸರ್ಕಾರಿ ಶಾಲೆಗಳು ಹಲವು ಕಾರಣಗಳಿಂದ ಅಭಿವೃದ್ಧಿಯಲ್ಲಿ ಹಿಂದುಳಿದಿರುವುದು ವಿಷಾದನೀಯ. ಶಾಲೆಯ ಮೂಲಸೌಕರ್ಯ ಹಾಗೂ ಮಕ್ಕಳ ಶೈಕ್ಷಣಿಕ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಶಾಲೆಯ ಅಭಿವೃದ್ಧಿಗೆ 1 ಲಕ್ಷ ಸಹಾಯಧನ ನೀಡುವುದಾಗಿ ಸದಾನಂದ್ ಘೋಷಿಸಿದರು. ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಸ್ವೆಟರ್ಗಳನ್ನ ಸಹ ನೀಡುವುದಾಗಿ ಭರವಸೆ ನೀಡಿದರು. ಸರ್ಕಾರಿ ಶಾಲೆಗಳು ಉಳಿವು, ಅಭಿವೃದ್ಧಿ ಮತ್ತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ದಾನಿಗಳು ಸಹಕಾರ ನೀಡಬೇಕು ಎಂಬ ಸಂದೇಶ ಕಾರ್ಯಕ್ರಮದಲ್ಲಿ ವ್ಯಕ್ತವಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು, ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಯಾರು ಬರಬೇಡ್ರಿ, ನಾವು ಕರ್ಕೊಂಡು ಗಿರಿನಗರ ಹಿಂದುಳಿದ ವರ್ಗದ ಹಿಂದುಳಿದ ನಗರ ಪ್ರದೇಶವಾಗಿದೆ. ಆದ್ರಿಂದ ನಾವು ನಮ್ಮ ಮಗಳನ್ನ ಇಲ್ಲಿ ಸೇರಿಸಿ ಅವಳು ಅಂಗವೈಕಲ್ಯ. ನಮ್ಮ ಕೊರಟಗೆರೆ ಪಟ್ಟಣದ ಗಿರಿನಗರ ಏನು ಇವತ್ತು ಕನ್ನಡ ಕಿರಿಯ ಪಾಠಶಾಲೆ, ಇವತ್ತು ಇದು PMC ಶಾಲೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಡಂಬಡಿಕೆಯಿಂದ ಒಂದು ಒಳ್ಳೆಯ ಅಭಿವೃದ್ಧಿ ನಾವು ಕಾಣ್ತಾ ಇದ್ದೀವಿ. ಇನ್ನಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಹಾಗಾಗಿ ನಮ್ಮ ಈ ಶಾಲೆಯಲ್ಲಿ ಏನು ಕೇಂದ್ರ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಶಂಕರ್ ಅಂದ್ಬಿಟ್ಟು PMC ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಗಿರಿನಗರ ಶಾಲೆ ಕೊರಟಗೆರೆ ಟೌನ್. ಇವತ್ತು ಒಂದು ವಿಶೇಷವಾದ ದಿನ. ಈ ಗಿರಿನಗರ ಶಾಲೆಯ ಅಕ್ಕಪಕ್ಕದ ಏನು ಸ್ಥಳೀಯವಾಗಿರ್ತಕ್ಕಂಥ ಸದಾನಂದ ಅಣ್ಣ ಅವರು ಇವತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ LKG ಮತ್ತು UKG ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಮವಸ್ತ್ರವನ್ನು ಕೊಡಿಸಿದ್ದಾರೆ. ಬಹಳ ಸಂತೋಷ ಆಯಿತು. ಇವತ್ತು ಉತ್ತಮ ಇರ್ತಕ್ಕಂಥ ಕಾರ್ಯ. ಇದೇ ರೀತಿ ಎಲ್ಲ ದಾನಿಗಳು ಈಗಾಗಲೇ ಈ ಕಳೆದ ವಾರ ಬಾಲಾಜಿ ಟೆಕ್ಸ್ಟೈಲ್ಸ್ನವರು ಹಿರಿಯ ಪ್ರಬುದ್ಧ ಪಾಠಶಾಲೆಯ ಇಂಗ್ಲಿಷ್ ಮೀಡಿಯಂ LKG ಮತ್ತು ಐದನೇ ತರಗತಿವರೆಗೂ ಏನು ಇವತ್ತು ನಮ್ಮ ಸರ್ಕಾರಿ ಶಾಲೆ ಅದರಲ್ಲೂ ಏನಿದು ಒಂದು ಬಡ ಪ್ರದೇಶ ಆಗಿರ್ತದೆ. ಇಲ್ಲಿ ಬಹುತೇಕವಾಗಿ ಎಲ್ಲ ನನಗೆ ಗೊತ್ತಿದ್ದ ಪ್ರಕಾರ ಎಲ್ಲ ಕೂಲಿ ಕಾರ್ಮಿಕರು, ಬಿಡಿ ಕಾರ್ಮಿಕರು, ಮತ್ತೆ ಬಹುತೇಕವಾಗಿ ಸುಮಾರು ಜನ ಹೆಣ್ಮಕ್ಳೇ ಗಾರ್ಮೆಂಟ್ಸ್ ಹೋಗ್ತಾರೆ. ಅಂತ ಪ್ರದೇಶದ ಈ ಒಂದು ಸರ್ಕಾರಿ ಶಾಲೆ. ಈ ಶಾಲೆಯಲ್ಲಿ ಬಹುತೇಕವಾಗಿ ನಾನು 2004 ಮತ್ತು 2005ರಿಂದಲೂ ಈ ಶಾಲೆಯಲ್ಲಿ ನಾನು ಬಂದು ಅನೇಕ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದೀನಿ. ಇಂದಿನ ಒಂದು ವಿಶೇಷವಾದ ಕಾರ್ಯಕ್ರಮ, ನಾಳೆ ಎಲ್ಲರಿಗೂ ತಮಗೆಲ್ಲ ಗೊತ್ತಿದೆ, ಸ್ವಾತಂತ್ರ್ಯ ದಿನಾಚರಣೆ ನಾಳೆ ಇಟ್ಕೊಂಡಿರೋ ಚೆನ್ನಾಗಿ ಕಾರ್ಯಕ್ರಮ. ಆದರೂ ಸಹ ನಾಳೆ ಕಾರ್ಯಕ್ರಮದಲ್ಲಿ ಎಲ್ಲ ತಾವು ಗಡಿಬಿಡಿಯಲ್ಲಿ ಇರ್ತೀರಾ. ಇತರೆ ಕಾರ್ಯಕ್ರಮ ಇರೋದ್ರಿಂದ ಇದೊಂದು ವಿಶೇಷವಾಗಿ ಇವತ್ತಿನ ದಿನ ಆಯೋಜನೆ ಮಾಡಿ ತುಂಬ ಒಳ್ಳೆಯದೇ ಅನಿಸುತ್ತೆ. ಈ ಒಂದು ಕಾರ್ಯಕ್ರಮದ ಕೇಂದ್ರದ ಏನಾರ ಕಾರ್ಯ ಇರ್ಬೋದು, ಬಡವರ ಹೆಣ್ಣು ಮಕ್ಕಳ ಕಾರ್ಯ ಇರ್ಬೋದು, ಅವ್ರಿಗೆ ಸಹಾಯ ಮಾಡೋದು, ಮತ್ತೆ ಅದರಲ್ಲೂ ಏನು ಬಡವರು ಅನಾರೋಗ್ಯ ಪರಿಸ್ಥಿತಿ ಎದುರಾದಾಗ ಕೊರಟಗೆರೆ ಆಸ್ಪತ್ರೆ ಇರ್ಬೋದು, ತುಮಕೂರು ಆಸ್ಪತ್ರೆ ಇರ್ಬೋದು, ಬೆಂಗಳೂರು ಆಸ್ಪತ್ರೆ ಇರ್ಬೋದು, ನಮ್ಮ ಜೊತೆ ಕೈ ಜೋಡಿಸಿ ಸದಾನಂದ ಅಣ್ಣನವರು 2 ವರ್ಷದಿಂದ ಸತತವಾಗಿ ಕಾರ್ಯ ಮಾಡ್ತವ್ರೆ. ಒಂದು 2 ರಿಂದ 3 ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ನಾವು ಅವ್ರ ಜೊತೆ. ಅವರು ಸಹ ನಮ್ಮ ಜೊತೆ ಬಂದು ಬಡವರಿಗೆ, ಈ ಪ್ರದೇಶದ ಬಡವರಿಗೆ, ಬಡ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಆರೋಗ್ಯ ಸಿಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತೇಳಿ
ಒಂದು 3 ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ ನಾವು ಸದನರು. ಅದೇ ರೀತಿ ಆಧಾರ್ ಕಾರ್ಡ್ ಕ್ಯಾಂಪ್ ಮಾಡಿದ್ದೀವಿ. ಮತ್ತು ಇನ್ನು ಅನೇಕ ನಾವು ಸದಾನಂದನವರು ಮತ್ತು ನಮ್ಮ ಫಾರೂಕ್, ನಮ್ಮ ಹುಡುಗರು ನವೀನ, ಉಮೇಶ ಜೊತೆಗೆಲ್ಲ ಹುಡುಗರು ಸೇರಿಕೊಂಡು ನಾನು 25 ವರ್ಷದ ಸಮಸ್ಯೆ ಮಾಡ್ತಾ ಇದ್ದೀನಿ. ನಮ್ಮ ಸದಾ